ಉತ್ತರ ಪ್ರದೇಶದಲ್ಲಿ ರಾಮ ಜನ್ಮಭೂಮಿ ಅಂದ್ರೆ ಹೌದು. ಇಲ್ಲಿ ಭಗವಾನ್ ರಾಮನ ದೇವಾಲಯವು ನಿಮ್ಮ ಕಣ್ಣ ಮುಂದೆಯೇ ಇದೆ. ಆದರೆ ಹೇಳಲು ಅಷ್ಟು ಸುಲಭವಾಗಿರಲಿಲ್ಲ. ನೀವು ನನ್ನನ್ನು ಗುಂಡಿಕ್ಕಿ ಕೊಲ್ಲಬಹುದು, ನಾನು ಹೇಳುವುದಿಲ್ಲ ನೀವು ನನ್ನನ್ನು ಗುಂಡಿಕ್ಕಿ ಕೊಲ್ಲಬಹುದು. ಆದರೆ ಈಗ ದೇವಾಲಯವನ್ನು ನಿರ್ಮಿಸಲಾಗುತ್ತಿದೆ, ಆದ್ದರಿಂದ ಏನಾಗುತ್ತದೆ ಎಂದು ತ್ವರಿತವಾಗಿ ನೋಡೋಣ. ಶ್ರೀರಾಮ ಮಂದಿರದಲ್ಲಿ ಸಾಮಾನ್ಯ ಪ್ರವೇಶವು ಇಲ್ಲಿಂದ ಮತ್ತು ವಿಪಿ ಪ್ರವೇಶವು ಇಲ್ಲಿಂದ ಇರುತ್ತೆ. ಸಾಮಾನ್ಯ ಪ್ರವೇಶದ ನಂತರ ಮೊದಲು ನೀವು ಇಲ್ಲಿಗೆ ತಲುಪುತ್ತೀರಿ, ಇದು ಮೊದಲ ಬಲಿಪೀಠವಾಗಿದೆ. ನಂತರ ನೀವು ಇಲ್ಲಿಗೆ ತಲುಪುತ್ತೀರಿ, ಅದು 7ನೇ ಬಲಿಪೀಠವಾಗಿದೆ. ತದನಂತರ ನೀವು ಇಲ್ಲಿಗೆ ತಲುಪುತ್ತೀರಿ, ಇದು 3ನೇ ಬಲಿಪೀಠದ ಸ್ವಲ್ಪ ಕೆಳಗಿದೆ. 3ನೇ ಬಲಿಪೀಠದ ಮುಂದೆ ದೇವಾಲಯದ ಪ್ರಮುಖ ಸ್ಥಳವಿದೆ, ಅಂದ್ರೆ ಇದು ಗರ್ಭಗೃಹ. ಅಂದರೆ ಭಗವಾನ್ ರಾಮನ 51 ಇಂಚಿನ ಅಮೃತಶಿಲೆಯ ಪ್ರತಿಮೆಯನ್ನು ಇರಿಸುವ ಸ್ಥಳ ಇದು. ದರ್ಶನದ ನಂತರ ಪ್ರದಕ್ಷಿಣೆ ಮಾಡಲು ನೀವು ಈ ದ್ವಾರದಿಂದ ಪ್ರವೇಶಿಸುತ್ತೀರಿ ಅಥವಾ ಈ ದ್ವಾರದಿಂದ ನಿರ್ಗಮಿಸುತ್ತೀರಿ. ತದನಂತರ 3ನೇ ಬಲಿಪೀಠದ ಎಡಭಾಗದಲ್ಲಿ ಈ ದ್ವಾರದಲ್ಲಿ ಇಳಿದ ನೀವು